ಓಯ್ ಈಸ್ ರೆಡಿ ಟು ಸ್ಟ್ರೈಕ್. ಆಗಲೇ ಸ್ಟ್ರೈಕ್ ಆಯ್ತು ಒಂದ್ಸಲಿ. ಬಮ್ಮ ಅಷ್ಟೇ. ಓ ಅಲ್ಲೇ ಕೂತಿದ್ದಾನಲ್ಲಪ್ಪ. ಓಕೆ ವೀಕ್ಷಕರೇ ನಮಸ್ಕಾರ. ನಾವು ಬಂದಿದ್ದೀವಿ ಪ್ಲಾನೆಟ್ ಅರ್ತ್ ಅಕ್ವೇರಿಯಮ್ಸ್ಗೆ, ಒಂದು ಹಾವಿನ ಸಂರಕ್ಷಣೆ ಕರೆಗೆ. ನಮ್ಮ ಜೊತೆಗೆ ಪ್ಲಾನೆಟ್ ಅರ್ತ್ ಪ್ರದೀಪ್ ಅವರಿದ್ದಾರೆ. ಸೊ ಇಲ್ಲಿನ ಝೂಲಾಜಿಸ್ಟ್ ಆ್ಯಂಡ್ ಇಡೀ ಪ್ಲಾನೆಟ್ ಅರ್ತ್ ಇವತ್ತು ಇಷ್ಟು ಚೆನ್ನಾಗಿ ಹೆಲ್ತಿಯಾಗಿ ಇಷ್ಟು ಸಾವಿರಾರು ಪ್ರಾಣಿಗಳು ಇಷ್ಟು ಚೆನ್ನಾಗಿದ್ದಾವೆ ಅಂತಂದರೆ ಅದಕ್ಕೆ ಇವರೇ ಕಾರಣ. ಅಣ್ಣ ರೂಮ್ ಒಳಗಿದೆಯಾ? ಇಲ್ಲಿ ದೊಡ್ಡದಾ? ಫ್ರಿಡ್ಜ್ ಒಳಗಿದೆಯಾ? ಇಲ್ಲಿ ಕಾಲಿಟ್ಟಿದ್ರೆ 20,000ನ 2 ಲಕ್ಷ. ಇಲ್ಲಿ ನೋಡಿದ್ದ Russell's Viper, it's a big one. Is it? Yeah, it's right under the refrigerator. I can see it. It is a big one. ಅಣ್ಣ ಫಸ್ಟು ರೆಫ್ರಿಜರೇಟ್ರ್ ಮೇಲ್ಗಡೆ ಇರೋದನ್ನೆಲ್ಲ ಕ್ಲಿಯರ್ ಮಾಡಿಬಿಡ್ತೀನಿ. ಬಿಕಾಸ್ ಇಲ್ಲ ಅವ್ರನ್ನ ಬಿಡಬೇಡಿ ಪಾಪ, ಅವ್ರು ಅಷ್ಟು ಹೆದರ್ಕೋತಾ ಇದ್ದಾರೆ. ನಾನೇ ಇಟ್ಬಿಡ್ತೀನಿ ಎಲ್ಲ. ಓಕೆ ಹಾಂ. He's ready to strike. Trevor, move back, move back. ಅಣ್ಣ ಕ್ರೇಜಿ ಇದೆ ಅಣ್ಣ. ಆಗಲೇ ಸ್ಟ್ರೈಕ್ ಆಯ್ತು ಒಂದ್ಸಲಿ. He's in position. ಅಣ್ಣ ಫೀಮೇಲ್ ಅಣ್ಣ, ಹಾಕ್ಬಿಡೋಣ ಒಳಗೆ. ಓಯ್ ಬ್ಯಾಗ್ ಮೂವ್ ಮಾಡಬೇಡಿ, ಬ್ಯಾಗ್ ಮೂವ್ ಮಾಡಬೇಡಿ. ಬ್ಯಾಗ್ ಹಾಗೆ ಇರಲಿ. ಐ ಲೀಡ್ ಇಟ್ ಟು ದ ಬ್ಯಾಗ್, ಐ ಲೀಡ್ ಇಟ್ ಟು ದ ಬ್ಯಾಗ್. ಒನ್ ಸೆಕೆಂಡ್. ಸೂಪರ್ ಫಾಸ್ಟ್. ಎಸ್, ನೋಡಿದ್ರ ಅಲ್ಲಿ? ಹಾಂ, ಓಕೆ. ಬ್ಯಾಗ್ ಒಳಗಿಂದ ಕಾಣಿಸ್ತಾ ಇರುತ್ತೆ ಅದಕ್ಕೆ. ಅಲ್ವಾ? ಥರ ಏನು ಟೆನ್ಷನ್ ಗಿನ್ಷನ್ ಏನಿಲ್ಲ. ಹಾಂ, ಫಸ್ಟು ನನಗೂ ಅವ್ರು ದೊಡ್ಡದು ಅಂತಂದ್ರಲ್ಲ. ಎಸ್, ವಿಷ್ಣುಬಾಯಿ, ಏನು ವಿಷ್ಣುಬಾಯಿ ಲಕ್ ನಿಮ್ಮದು. ಯಪ್ಪ, ಅಲ್ಲಿ ಒಳಗಿರ್ಬೇಕಾರೆ
ತೆಗೆದ್ನಲ್ಲ, ಡೆತ್ ಸ್ಟೇರು. ಹೌದಾ ಅಣ್ಣ, ಡೆತ್ ಸ್ಟೇರ್ ಅಣ್ಣ. ಒಳಗೆ ರೆಫ್ರಿಜರೇಟರ್ ತೆಗೆದು ಈ ಕಡೆಗೆ ಎಳ್ಕೊಂಡಲ್ಲ, ರಿವರ್ಸ್ ಬಂತು, ಅಲ್ಲೇ ಒಂದು ರೌಂಡ್ ಜಂಪ್ ಮಾಡ್ತು ಬಾಯಿ ತೆಕ್ಕೊಂಡು. ನಾನು ಒಳಗಡೆ ಸರಿ ಇರಲ್ಲ, ಬೇಡ. ಇದು ತುಂಬ ಈಸಿ ಟೆಕ್ನಿಕ್ ಇದು ಅಲ್ವಣ್ಣ? ಇದು ಸ್ನೇಕ್ ಶಾಮ್ ಟೆಕ್ನಿಕ್ ಇದು. ಸೂಪರ್ ವಿಷ್ಣು ಬಾಯ್. ಇರಲಿ, ಥ್ಯಾಂಕ್ ಯು ವಿಷ್ಣು ಬಾಯ್. ಟೇಕ್ ಕೇರ್ ಪ್ಲೀಸ್. ನೆಕ್ಸ್ಟ್ ಒಳಗೆ ಬಂದಾಗ ಸರೌಂಡಿಂಗ್ಸ್ ಚೆಕ್ ಮಾಡಿ ಪ್ಲೀಸ್, ಆಯಿತಾ? ಇಲ್ಲ, ಆ್ಯಕ್ಚುಲಿ ಹೊರಗಡೆ ತೆಗೆದು ಹೋದ್ನಂತೆ, ಬಂದಿರೋದು. ತೆಗೆದು ಒಳಗೆ ಹೋದ್ಮೇಲೆ ಅದು ಆಚೆಯಿಂದ. ಹಂಗಾರೆ ನೆಕ್ಸ್ಟ್ ಟೈಮ್ ಪ್ಲೀಸ್ ಕೀಪ್ ದ ಡೋರ್ ಕ್ಲೋಸ್ಡ್ ಆಲ್ವೇಸ್. ಎಲ್ಲಿದೆ ಹೇಳಿ ಹಾವು? ಸಿಂಕ್ ಮೇಲೆ ಕರ್ಟನ್ ಹಿಂದೆ. ಕರ್ಟನ್ ಹಿಂದೆ ಇದೆಯಾ? ಇಲ್ಲಿಂದ ಅಲ್ಲೇ ಕೂತಿದ್ದಾನಲ್ಲಪ್ಪ. ಬ್ಯಾಕ್ ಲೈಟ್ ಬರ್ತಾ ಇದೆ. ಓಕೆ, ಒಂದು ಪಿಲ್ಲೋ ಕವರ್ ಕೊಡಿ. ಓಕೆಮ್ಮ, ಬಾಯ್. ಎಸ್, ಸುಮ್ಮನಿರು. ಯಾರು ನೋಡಿದ್ದು ಅವನ್ನ? ಹೇಗೆ ನೋಡಿದ್ರಿ? ಹಾಂ, ಆ ಕಡೆ ರೂಮಿಂದ ಬಂದು ಕಿಟಕಿ ಹತ್ತಿದ್ದ. ಓಕೆ, ವೆರಿ ನೈಸ್. ಒಂದು ಪಿಲ್ಲೋ ಕವರ್ ಕೊಡಿ ಸರ್. ಹೇಳೋದಕ್ಕಾಗಲ್ಲಮ್ಮ, ಇದು ನಿಮ್ಮ ಮನೆಗೆ ಯಾವಾಗ ಬೇಕಾದ್ರೆ ಬಂದಿರುತ್ತೆ, ಬಟ್ ನಿಮ್ಗೆ ಇವತ್ತು ಕಾಣಿಸಿದೆ ಅಷ್ಟೇ. ಸೊ ಆ ರೂಮಿಂದ ಬಂದಿದೆ ಅಂತಂದರೆ ಅದು ಹೇಳೋದಕ್ಕಾಗಲ್ಲ. ಎಷ್ಟು ದಿನ ಬೇಕಾದ್ರೂ ಆ ರೂಮ್ ಒಳಗೆ ಬಂದಿರ್ಬೋದು. ನಿಮ್ಮ ಮನೆ ಪೂರ್ತಿ ನಿಮ್ಗೆ ಗೊತ್ತಿಲ್ಲದೆ ಓಡಾಡ್ತಾ ಇರ್ಬೋದು. ನಿಮ್ಮ ಕಣ್ಣಿಗೆ ಇವತ್ತು ಕಾಣಿಸಿರೋದಕ್ಕೆ ನಿಮ್ಗೆ ಇವತ್ತು ಸಿಕ್ಕಿದೆ ಅಷ್ಟೇ. ಕೆರೆ ಹಾವಮ್ಮ, ರ್ಯಾಟ್ ಸ್ನೇಕ್. ವಿಷ ಇಲ್ಲ, ಬಟ್ ಕಚ್ಚುತ್ತೆ. ಎಲ್ಲ ಹಾವು ಕಚ್ಚುತ್ತೆ, ಅದ್ರ ಸುಮಾರು ಹಾವುಗಳಲ್ಲಿ ವಿಷ ಬರೋದಿಲ್ಲ. ಹಾಂ, ಹೋಲ್ಸ್ ಇಲ್ಲಲ್ಲ ಯಾವುದೂ ನೋಡಿ, ಚೆಕ್ ಮಾಡಿ. ನನ್ನ ಹತ್ರ ಬ್ಯಾಗ್ ಇದೆ, ಬಟ್ ಈ ಹಾವಾಗ ತುಂಬ ದೊಡ್ಡ ಬ್ಯಾಗು. ಇರಲಿ, ನನ್ನ ಬ್ಯಾಗಲ್ಲೇ ಹಾಕ್ಕೊಳ್ತೀನಿ ಬಿಡಿ. ಸುಮ್ಮನಿರು, ಹೋಗಿಲ್ಲ ಒಳಗೆ. ಎಸ್, ಏನೂ ಮಾಡೋಕ್ಕಾಗಲ್ಲಮ್ಮ. ಅದ್ರ ಜಾಗ ನಾವು ತೊಗೊಂಡಿದ್ದೀವಿ. ಬಿಸಿಲು ಸಿಕ್ಕಾಬಟ್ಟೆ, ಅವುಗಳಿಗೂ ತಡೆಯೋಕ್ಕಾಗ್ತಾಯಿಲ್ಲ. ಸೊ ಪ್ರಾಪರ್ಟಿಗಳು ಒಳಗಡೆ ಬಂದುಬಿಡ್ತಾ ಇದ್ದಾವೆ. ಸೊ ಅದಕ್ಕೆ ಕೇರ್ಫುಲ್ಲಾಗಿ ನೋಡಿಕೊಂಡು ಹುಷಾರಾಗಿ ಓಡಾಡಿ. ಎನಿ ಸಿಚುವೇಶನ್ ನಮಗೊಂದು ಕಾಲ್ ಮಾಡಿ, ಬಿಕಾಸ್ ಎನಿ ಸಿಚುವೇಶನ್ ಕ್ಯಾನ್ ಬಿ ಡೇಂಜರಸ್ ಅಲ್ವಾ, ಹೇಳೋದಕ್ಕಾಗಲ್ಲ. ಸೊ ವೀಕ್ಷಕರೇ, ಈಗ ನಾವೊಂದು ಕೆರೆ ಹಾವನ್ನು ಕಿಟಕಿ ಮೇಲೆ ಕೂತಿದ್ದು ರೆಸ್ಕ್ಯೂ ಮಾಡಿದ್ವಿ. ಇಲ್ಲೇ ಪಕ್ಕದ ರೋಡಲ್ಲಿ ಇನ್ನೊಂದು ಹಾವು ಬಂದಿದೆಯಂತೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಇವಾಗ. ಎಲ್ಲಿದೆ ಹಾವು? ಕಾಣಿಸ್ತಾ ಇದೆಯಾ? ಇರಲಿ, ಎಲ್ಲಿ ನೋಡಿದ್ರಿ ಬ್ರದರ್? ಇದ್ರ ಕೆಳಗಡೆನೇನಾ? ನಾಯಿನ ಸ್ವಲ್ಪ ದೂರ ಕರ್ಕೊಂಡು ಹೋಗ್ಬಿಡಿ. ಇರಲಿ, ಫಸ್ಟ್ ಈ ಕಡೆ ಕ್ಲಿಯರ್ ಮಾಡ್ಕೋಬೇಕು ನಾವು. ಈ ಕಡೆ ಕ್ಲಿಯರ್ ಮಾಡ್ಕೊಂಡಿಲ್ಲ ಅಂತಂದರೆ ಅದು ಇಲ್ಲಿಂದ ಇಲ್ಲಿಂದ ಆ ಕಡೆಗೆ ಮೂವ್ ಆಗಿಬಿಟ್ರೆ ಗೊತ್ತಾಗಲ್ಲ ಬ್ರದರ್. ಬಮ್ಮ, ಅಷ್ಟೇ. ವುಲ್ಫ್ ಸ್ನೇಕ್ ಅಂತ, ಕಾಮನ್ ವುಲ್ಫ್ ಸ್ನೇಕ್. ಆ ಬಾಕ್ಸ್ ಕೊಡಿ. ಅದು ಓಕೆ. ನಂದು ಇನ್ನೊಂದು ಬ್ಯಾಗ್ ಇದೆ, ದೊಡ್ಡ ಬ್ಯಾಗ್, ಅದು ಸಿಕ್ಕಾಬಟ್ಟೆ.
ಒಳಗೆ ತಣ್ಣಗಿದೆ ಹಾವು, ಕೂಲಾಗಿದೆ, ಫುಲ್ ಕೋಲ್ಡಾಗಿ. ಒಳ್ಳೆ ಈಗ ಫ್ರೀಸರಿಂದ ತೆಗೆದಿಲ್ಲಿ ಇಟ್ಟಂಗಿದೆ. ಅದು ತಣ್ಣಗಿದೆ ಅಂತಲೇ ಇಲ್ಲಿ ಬಂದು ಕೂತಿದ್ದು. ಬಿಡಿ ಏನು ತೊಂದರೆ ಇಲ್ಲ. ಕೇರ್ಫುಲ್ ಬ್ರದರ್, ನೀವು ಅದು ಇದು ತೆಗಿಳ್ಬೇಕಾರೆ. ಹಾಂ, ತುಂಬ ಕೇರ್ಫುಲ್ ಆಗಿರಿ. ನಾನ್ ವೆನಮಸ್ ಬಟ್ ಕಚ್ಚುತ್ತೆ. ವೀಕ್ಷಕರೇ ನಮಸ್ಕಾರ. ನಾವಿವಾಗ ಕೇವಲ 10 ನಿಮಿಷದ ಒಂದು ಡ್ಯೂರೇಷನಲ್ಲಿ 2 ಹಾವಿನ ಸಂರಕ್ಷಣೆಯನ್ನು ನಾವು ಮಾಡಿ ಮುಗಿಸಿದ್ದೀವಿ. ಸೊ ಇಷ್ಟರಲ್ಲೇ ಗೊತ್ತಾಗುತ್ತೆ ಮೈಸೂರಲ್ಲಿ ಹಾವಿನ ಸಂಖ್ಯೆ ಎಷ್ಟು ಕಾನ್ಸಂಟ್ರೇಷನಲ್ಲಿದೆ, ಅದು ಅಕ್ಕಪಕ್ಕ ರೋಡಲ್ಲಿ ಎಷ್ಟು ಹಾವುಗಳು ನಮ್ಮ ನಗರದ ಸುತ್ತಮುತ್ತ ಓಡಾಡ್ತಾ ಇದ್ದಾವೆ ಅಂತ ನಿಮಗೆ ಈಗ ಗೊತ್ತಾಗಿರ್ಬೋದು. ಯಾಕೆ ಅಂತ ಹೇಳ್ತೀನಿ, ಬಿಸಿಲು ಜಾಸ್ತಿ ಆಗ್ತಾ ಇರೋದ್ರಿಂದ ಹಾವುಗಳಿಗೆ ಔಸ್ಕೊಳ್ಳೋದಕ್ಕೆ ಜಾಗ ಸಿಗ್ತಾ ಇಲ್ಲ. ಎಲ್ಲ ಜಾಗ ಖಾಲಿ ಜಾಗಕ್ಕೆ ಅಥವಾ ಒಣಗಿರ್ತಕ್ಕಂಥ ಜಾಗಕ್ಕೆ ಬೆಂಕಿ ಹಾಕ್ತಾ ಇರೋದ್ರಿಂದ ಹಾವುಗಳಿಗೆ ಔಸ್ಕೊಳ್ಳೋದಕ್ಕೊಂದು ನೆಲೆ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಮನೆಗಳ ಒಳಗಡೆನೆ ಬರ್ತಾ ಇದೆ. ದಯವಿಟ್ಟು ಖಾಲಿ ಜಾಗಗಳಿಗೆ ಬೆಂಕಿ ಹಾಕೋದನ್ನು ಎನ್ಕರೇಜ್ ಮಾಡಬೇಡಿ, ಹಾಗೆ ಕೊಲ್ಲಬೇಡಿ, ಕರೆ ಮಾಡಿ ಅಂತ ಹೇಳ್ತಾ ಮುಂದಿನ ಹಾವಿನ ಸಂರಕ್ಷಣೆ ಕರೆಯಲ್ಲಿ ಸಿಗೋಣ. ಧನ್ಯವಾದ.